ಒಂದು ಪ್ರಶ್ನೆ ಕೇಳಬೇಕು. ಒಟ್ಟು ನಿಮಗೆ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಗೆ 3073 ನಲ್ಲಿಗಳನ್ನ ಕನೆಕ್ಷನ್ ಮಾಡಬೇಕು ಅಂತ ನಿಮಗೆ ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು, ಕಾಂಟ್ರಾಕ್ಟ್ ಆಗಿರ್ತಕ್ಕಂಥದ್ದು, ಸರಿನಾ? ಕರೆಕ್ಟಾ? ದಯವಿಟ್ಟು ವೇದಿಕೆ ಮೇಲೆ ಜಾಸ್ತಿ ಗಲಾಟೆ ಇದೆ. ವೇದಿಕೆ ಜನ ಬಹಳ ಸೈಲೆಂಟ್ ಆಗಿ ಕೇಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಳಿ. ಹೆಸರುಘಟ್ಟದಲ್ಲಿ ಒಟ್ಟು 2882 ವಿದ್ಯುತ್ ಮೀಟರ್ಗಳಿದೆ. ಅಂದ್ರೆ ಹೆಸರುಘಟ್ಟಲಿರೋ ಟೋಟಲ್ ಮನೆ 2882. ಕರೆಕ್ಟಾ? ಈಗ ಇಡೀ ಹೆಸರುಘಟ್ಟಕ್ಕೆ ನೀವು ನಲ್ಲಿನ ಅಳವಡಿಸಿದ್ರೆ ಮುಗ್ದೋಗ್ಬೇಕಾಗಿತ್ತು, ಇನ್ನೂ 300 ನಲ್ಲಿ ಉಳಿಬೇಕಾಗಿತ್ತು. ಆದ್ರೆ ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ಕನೆಕ್ಷನ್ ಕೊಟ್ಟಿದ್ದೀರಾ, ಎಷ್ಟು ಬಾಕಿ ಇದೆ, ಮತ್ತೆ ಈಗಲೂ ಕೂಡ ಅನೇಕ ಏರಿಯಾಗಳು ನಲ್ಲಿ ಲೈನ್ ಹಾಕಿಲ್ಲ. ಕಾರಣ ಹೇಳಿ ಸರ್. ಇವಾಗ ಇಲ್ಲಿವರೆಗೂ ಇದು ಆನ್ಗೋಯಿಂಗ್ ವರ್ಕ್ ಇದೆ, ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿವರೆಗೂ ನಾವು 1500 ನಲ್ಲಿಗಳವರೆಗೂ ಯಾವಾಗ ಲೈಕ್ 1500 ಒಂದು 6 ತಿಂಗಳಿಂದ 1500 ನಲ್ಲಿಗಳು ಈಗ ಎಷ್ಟಾಗಿದೆ 2500 ಆಗಿದೆ ಅಂತ ಹೇಳಿದ್ದಾರೆ. ಬಟ್ ನಾವು ಇದು ಹೆಸರುಘಟ್ಟ ದೊಡ್ಡದಿರೋದ್ರಿಂದ ಅಲ್ಲ ನೀವು ಒಂದು ನಿಮಿಷ, ಹೆಸರುಘಟ್ಟ ದೊಡ್ಡದು ಚಿಕ್ಕದಲ್ಲ. ಮತ್ತೆ ಟೈಮ್ ಲೈನ್ಸ್ ಅಂತ ಇರಲ್ವಾ ಸರ್? ಟೈಮ್ ಲೈನ್ಸ್ ಅಂತ ಇದೆ. ಎಲ್ಲಿದೆ ಸರ್? 6 ತಿಂಗಳಿದೆ. ಈಗ ಅವ್ರಿಗೆ ಎಕ್ಸ್ಪೈರ್ ಆಗಿದ್ಮೇಲೆ ಎಕ್ಸ್ಟೆನ್ಷನ್ ಆಫ್ ಟೈಮ್ ತಗೋತಾರೆ. 6 ತಿಂಗಳು ಮಾಡಿಲ್ಲ ಅಂದ್ರೆ ಯಾರು ಕೆಲಸ ಅದು ಸರ್? ಅದನ್ನ ಅವ್ರ ಕಾಂಟ್ರಾಕ್ಟ್ ಈಗ ಎಕ್ಸ್ಟೆನ್ಷನ್ ಆಫ್ ಟೈಮ್ ತಗೋತಾರೆ ಸರ್ ಅವರು. ಅಲ್ಲ ರೀ, ನೀವು ಇದು ಒಂದು ಟೆಂಡರ್ ಅಂತ ಫ್ಲೋಟ್ ಮಾಡಿದ್ಮೇಲೆ ಈ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಪ್ರತಿಯೊಂದು ಇಂಡಿವಿಜುವಲ್ ಕಾಂಟ್ರಾಕ್ಟ್ ಡಿಫ್ರೆಂಟ್ ನೋಡಿ, ಡಿಫ್ರೆಂಟ್ ಅಲ್ಲ, ನೇರ ಪ್ರಶ್ನೆ. ಯಾಕೆ ಕಂಪ್ಲೀಟ್ ಆಗಿಲ್ಲ? ಏನ್ ನೋಟಿಸ್ ಕೊಟ್ಟಿದ್ದೀರಾ? ನೋಟಿಸ್ ಅಂದ್ರೆ ಏನು, ಏನ್ ಕೊಟ್ಟಿದ್ದೀರಾ, ಕಂಟೆಂಟ್ ಏನು? ಏನು ಬೇಗ ಹೇಳ್ಬಾರ್ದು. ನೋಟಿಸ್ ಏನು, ಯಾರು ಕೊಟ್ಟಿದ್ದೀರಾ? ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ನಿಮ್ದು ಹೆಸರುಘಟ್ಟ ವರ್ಕ್ ಈಗ ಆಲ್ರೆಡಿ ಟೈಮ್ ಡ್ಯೂರೇಷನ್ ಮುಗಿತಾಗಿದೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಅವ್ರು ಎಕ್ಸ್ಟೆಂಡ್ ಇಲ್ಲ, ಲಾಸ್ಟ್ ಮುಗಿದಿತ್ತು. ನೋಟಿಸ್ ಕೊಟ್ಟು ಕ್ಲಿಯರ್ ಮಾಡಿ ಅಂತ ಹೇಳ್ರಪ್ಪ. ಅಲ್ಲ, ಇವಾಗ ಬರ್ತಿರೋ ಮಾಹಿತಿ ಏನ್ ಗೊತ್ತಾ? ಬಂದಿರೋ ದುಡ್ಡು ಸಾಕಾಗ್ತಾ ಇಲ್ಲ, ಇನ್ನೂ ಎಕ್ಸ್ಟ್ರಾ ಅಡಿಷನಲ್ ಫಂಡ್ ಬರಬೇಕು. ಒಂದ್ ನಿಮಿಷ, ಅಡಿಷನಲ್ ಬರಬೇಕು, ಸಾಕಾಗ್ತಾ ಇಲ್ಲ. ಹಾಗಾಗಿ ನನ್ನ ಪ್ರಕಾರ ಸುಮಾರು 35ರಿಂದ 40% ಕೆಲಸ ಆಗಿಲ್ಲ ಇನ್ನು. ಆನ್ ಗೋಯಿಂಗ್ ಅಂತ ಹೇಳಿದ್ರೆ ನಾನು ಫಂಡ್ ಬಗ್ಗೆ ಮಾತಾಡ್ತೀನಿ. ನೋಡಿ, ಆನ್ ಗೋಯಿಂಗ್ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ನಿಮ್ಗೆ ಫಂಡ್ ಇಲ್ಲಿ ಮಾಡ್ತಿಲ್ವಾ? ನೋ ಆರ್ಗ್ಯುಮೆಂಟ್ ವಿತ್ ದ ಪಬ್ಲಿಕ್. ಬ್ರದರ್, ಆರ್ಗ್ಯುಮೆಂಟ್ ಮಾಡಬಾರ್ದು, ಉತ್ತರ ಹೇಳಿ ಅಷ್ಟೇ. ಗೊತ್ತಿದ್ರೆ ಬ್ರದರ್, ಆರ್ಗ್ಯುಮೆಂಟ್ ಮಾಡಬಾರ್ದು. ಪಬ್ಲಿಕ್ ಜೊತೆ ಆರ್ಗ್ಯುಮೆಂಟ್ ಬೇಡ, ಉತ್ತರ ಹೇಳಿ. ಸಹನೆ ಇರಲಿ, ತಾಳ್ಮೆ ಇರಬೇಕು. ಈಗ ಎಷ್ಟಾಗಿದೆ ಕನೆಕ್ಷನ್? ಅಲ್ಲ, ನೀವು ಬರೋದಿಲ್ಲ, ರೆಡಿ ಡೇಟಾ ತಂದಿರ್ಬೇಕಾಗಿತ್ತು ನೀವು. ನೀವು ಹೇಳಿರೋ ಮಾಹಿತಿ ಪ್ರಕಾರ ಹೆಸರುಘಟ್ಟದಲ್ಲಿ ಯಾರ್ಯಾರ ಮನೆಗೆ ವಿದ್ಯುತ್ ದೀಪ ಇದೆ ಆ ಎಲ್ಲಾ ಮನೆಗಳಿಗೂ ಕನೆಕ್ಷನ್ ಕೊಡ್ತೀರಲ್ವಾ? ಕೊಡ್ತೀರಾ? ನಿಜ ತಾನೆ? ನೋಡಿದು ಗ್ರಾಮ ಸಭೆಯಲ್ಲಿ ನಿರ್ಣಯ, ಯಾರ್ಯಾರ ಮನೆಗೆ ಇನ್ನೂ ನಲ್ಲಿ ಸಂಪರ್ಕ ಸಿಕ್ಕಿಲ್ಲ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕೈ ಎತ್ತಿ ಯಾರಿರ್ತಕ್ಕಂಥವ್ರು ಅನೇಕ ಏರಿಯಾಗಳಲ್ಲಿ ಕೊಟ್ಟೇ ಇಲ್ಲ, ಕೊಡ್ಬೇಕು. ಕೆಲಸ ಮಾಡಿದಾರಲ್ಲ, ಎಷ್ಟು ವರ್ಷದಿಂದ ಆಗದಲ್ಲ ಮನೆ ಮುಂದೆಗಡೆ. ಆ DPR ಇದ್ದಾಗಿನ ಮಾಹಿತಿ ನಾನು ಹೇಳ್ತಿರ್ತಕ್ಕಂಥದ್ದು. ಈ ಹೊಸ ಮನೆ ಇದನ್ನ ಹೇಳ್ತಾ ಇಲ್ಲ. ಯಾರು ಅರ್ಜೆಂಟ್ ಮಾಡಬೇಡಿ, ತಾಳ್ಮೆ ಇರಲಿ. ಇನ್ನು ತುಂಬಾ ಇದೆ ಪ್ರಶ್ನೆಗಳು. ಯಾವ್ದು DPR ಆಗಿದೆ ಅದನ್ನೇ ಹೇಳ್ತಾರೆ, ಹೊಸ ಮನೆ ಹೇಳ್ತಾ ಇಲ್ಲ.
ಅವ್ರ ಕಾಂಟ್ರಾಕ್ಟ್ ಬಂದಾಗ ಎಷ್ಟು ಇತ್ತು ಕನೆಕ್ಷನ್ 2882. ನಂಗೆ ಚೆನ್ನಾಗಿ ಗೊತ್ತು, ಮಾಹಿತಿ ತಗೊಳ್ಳಿ. ಹೇಳಿ ಹೇಳಿ ಉತ್ತರ ಹೇಳಿ. ಏನ್ ಕೇಳ್ತೀಯ? ನಾನು ಕೇಳಪ್ಪ. ಕೊಡಿ, ಮೈ ಕೊಡ್ತೀನಿ. ನೀರು ಸಂಪರ್ಕ ಸರಿ ಇಲ್ಲ. ಕೊಡಿ 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 ಅಣ್ಣ, ತಗೊಳ್ಳಿ ತಗೊಳ್ಳಿ ನೋಡಿ. ವಾರ್ಡ್ ನಂಬರ್ ಇವ್ರು ಕೊಡಿ, ಇವ್ರು ಕೊಡಿ. ಅಲ್ಲ ಅವ್ರ ಸಮಸ್ಯೆ ತಗೊಂಬಿಡಿ, ಸಮಸ್ಯೆ ತಗೊಂಬಿಡಿ. ಜಲಜೀವನ್ ಮಿಷನ್ ನೀರು ಪೈಪ್ ಸಂಪರ್ಕ ಸರಿ ಇಲ್ಲ, ನೀರು ಲೀಕ್ ಆಗ್ತದೆ. ಇಲ್ಲ ಸಂಪರ್ಕ ರೇ ವೇದಿಕೆ ಮೇಲೆ ಸುಮ್ಮನೆ ಇರ್ರಿ ದಯವಿಟ್ಟು. ಸಂಪರ್ಕ ಕೊಟ್ಟು 4-5 ತಿಂಗಳಾಗಿದೆ. ಜಲಜೀವನ್ ಮಿಷನ್ ಅವರು ಏನಪ್ಪ ನೀವು ಗಲಾಟೆ ಮಾಡ್ತೀರಿ? ಇಲ್ಲ ಇಲ್ಲ ಸಮಸ್ಯೆ ಇರೋದು ಅವ್ರು ಯಾರು ಮಾತಾಡ್ತಿದ್ರೆ ನೀವು ಮಾತಾಡಿ. ಪೊಲೀಸರು ಎಲ್ಲಿದ್ದೀರಿ? ಇಲ್ಲ ಇಲ್ಲ ಅವ್ರು ಕುಡ್ದಿಲ್ಲ, ಅವ್ರು ಕುಡ್ದಿಲ್ಲ ಬಿಡಿ, ಅವ್ರು ಕುಡ್ದಿಲ್ಲ, ಅವ್ರು ಕುಡ್ದಿಲ್ಲ ಬಿಡಿ, ಅವ್ರು ಕುಡ್ದಿಲ್ಲ, ಕುಡ್ದಿಲ್ಲ ಬಿಡಿ ಸರ್, ಅವ್ರು ಕುಡ್ದಿಲ್ಲ ಬಿಡಿ, ಅವ್ರು ಕುಡ್ದಿಲ್ಲ ಬಿಡಿ. ಕೆಂಪರಾಜು ಕೆಂಪರಾಜು ಪೊಲೀಸ್ ಕರಿಬಾರ್ದು, ಪೊಲೀಸ್ ಕರಿಬಾರ್ದು, ಪೊಲೀಸ್ ಬರ್ಕೊಡ್ದು. ಆ ಥರದ ಯಾರು ಇಲ್ಲ ಇಲ್ಲಿ. ಅವ್ರು ಕುಡ್ದಿಲ್ಲ, ಅವ್ರು ಕುಡ್ದಿಲ್ಲ, ಅವ್ರು ಕುಡ್ದಿಲ್ಲ. ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಇಲ್ಲ ಇಲ್ಲ, ಇದು ಹಳ್ಳಿ, ಇದು ಹಳ್ಳಿ, ಇದು ಏನ್ ಮಾಡೋಣ? ಮುಂದಿನ ಇಲಾಖೆ ದಯಮಾಡಿ ಸಭೆ ನಡೆಸಕ್ ತೊಂದರೆ ಆದ್ರೆ ಮಾಡ್ಬೇಕಾಗ್ತದೆ. ಹೆಂಗ್ ತೊಂದ್ರೆ ಆಗುತ್ತೆ? ಪ್ರಶ್ನೋತ್ತರ ಹೆಂಗ್ ತೊಂದ್ರೆ ಆಗುತ್ತೆ? ಎಲ್ಲರೂ ಮಾತಾಡ್ತಾ ಇದ್ದಾರೆ, ನೀವು ಮಾತಾಡ್ರಿ, ಎಲ್ಲರೂ ಮಾತಾಡಿ. ಏನ್ರಿ ಪೊಲೀಸ್ ಹಂಗಾರ? ಪೊಲೀಸ್ ಯಾಕೆ ಕರೀತೀರಾ? ಪೊಲೀಸ್ ಕರೆಯಕ್ಕೂ ಇಂದ್ರೆ ನಮ್ಮನ್ನೆಲ್ಲ ಯಾಕೆ ಕರೆದ್ರಿ? ಪೊಲೀಸ್ ಕರೆಯಕ್ಕೆ ನಮ್ಮನ್ನ ಯಾಕೆ ಕರೆದ್ರಿ? ನಾವೇನ್ ದನಗಳ ಕಳ್ರ? ಅಲ್ಲ ನಾವು ಕಳ್ಳರ? ದನಗಳ ಅಲ್ಲ, ದನಗಳ ನಾವು ಕಳ್ರ? ಪೊಲೀಸ್ನವ್ರು ಯಾಕೆ ಕರೆದ್ರಿ? ತಪ್ಪಲ್ವಾ? ಕ್ಷಮೆ ಕೇಳಿ, ಕ್ಷಮೆ ಕೇಳಿ, ಹೋಗ್ಲಿ. ಕ್ಷಮೆ ಕೇಳಿ, ಕ್ಷಮೆ ಕೇಳಿ, ಕ್ಷಮೆ ಕೇಳಂಗಿಲ್ವ ನಮ್ಮ? ಪೊಲೀಸರು ಕರೀತಾರೆ. ನಾವ್ಯಾರು ಕುಡ್ದು ಬಂದಿಲ್ಲ, ನೀವು ಸಮಾಧಾನ ಮಾಡಿ. ನಾವ್ಯಾರು ಕುಡ್ದು ಬಂದಿಲ್ಲ ಸರ್. ಕ್ಷಮೆ ಕೇಳಿ